ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಕಿಚನ್. ಇಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಒಳ್ಳೆ ಸ್ನ್ಯಾಕ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಏಜ್ನವ್ರಿಗೂ ಕೂಡ ಇದು ತುಂಬಾನೇ ಇಷ್ಟ ಆಗುತ್ತೆ. ನೀವು ಟ್ರಾವೆಲ್ ಮಾಡುವಾಗ ಅಥವಾ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಗೆ ಅಂತ ಬೆಸ್ಟ್ ಸ್ನ್ಯಾಕ್ ಅಂತಾನೆ ಹೇಳ್ಬೋದು. ನಾನಿವತ್ತು ನಿಮ್ಗೋಸ್ಕರ ಒಂದು ಸಿಂಪಲ್ ಆಗಿ ಮನೇಲೆ ಮಾಡುವಂತಹ ಒಂದು ರಾಗಿ ಕುಕೀಸ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ರಾಗಿ ಕುಕೀಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಈ ಪ್ರಾಮಾಣಿಕ ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಸೊ ಈಗ ರಾಗಿ ಕುಕೀಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ. ಒಂದು ಬೌಲ್ಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ತಗೊಂಡಿದ್ದೀನಿ, ಅಥವಾ ನೀವು ಮೆಲ್ಟೆಡ್ ಬಟರ್ ಅಂದರೆ ಬಟರನ್ನು ಕರಗಿಸ್ಬಿಟ್ಟು ಕೂಡ ಹಾಕೋಬೋದು. ಸೊ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಸೊ ಇದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಜಾಗಿರಿ ಪೌಡರನ್ನು ಉಪಯೋಗಿಸ್ತಾ ಇದ್ದೀನಿ, ಬೆಲ್ಲದ ಪುಡಿ. ಸ್ವಲ್ಪ ಸಿಹಿ ಕಡಿಮೆ ತಿನ್ನೋರು ಒಂದು ಅರ್ಧ ಕಪ್ಪು, 3/4 ಕಪ್ಪು, ಆ ಥರ ನಿಮ್ಮ ಸಿಹಿ ಪ್ರಮಾಣ ಎಷ್ಟು ಇಷ್ಟಪಡ್ತೀರಾ ಅಷ್ಟನ್ನು ಹಾಕೋಬೋದು. ಈಗ ಈ ಜಾಗಿರಿ ಪೌಡರನ್ನು ಈ ಬಟರ್ ಜೊತೆ ಸೇರಿಸ್ಕೊಳ್ಳೋಣ. ಸೊ ಈ ಬಟರ್ ಮತ್ತು ಜಾಗಿರಿನ ಈ ರೀತಿ ನೀಟಾಗಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 1/4 ಚಮಚದಷ್ಟು ಚಕ್ಕೆ ಪೌಡರನ್ನು ಹಾಕ್ತಾ ಇದ್ದೀನಿ. ಮನೆಯಲ್ಲಿರೋ ಚಕ್ಕೆಯನ್ನೇ ಪುಡಿ ಮಾಡಿ ಒಂದು 1/4 ಟೀ ಸ್ಪೂನ್ ಅಷ್ಟು ಚಕ್ಕೆ ಪೌಡರ್ ಫ್ಲೇವರಿಗೋಸ್ಕರ. ಬೇಕಿಂಗ್ ಪೌಡರ್ ಆಪ್ಷನಲ್, ಬೇಕಿದ್ದಲ್ಲಿ ಹಾಕೋಬೋದು. ಇದು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಸೊ ಹಾಗೆ ಒಂದು ಚಿಟಿಕೆ ಉಪ್ಪು, ಇದು ಸ್ವೀಟನ್ನು ಬ್ಯಾಲೆನ್ಸ್ ಮಾಡುತ್ತೆ, ಹಾಗಾಗಿ 1 ಚಿಟಿಕೆ ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಕೋಕೋ ಪೌಡರ್ ಅಥವಾ ಕಾಫಿ ಪೌಡರ್ ಇದ್ದರೆ ಅದನ್ನೇ ಕೂಡ ಬಳಸ್ಕೋಬೋದು. ಇದು ಕೂಡ ಆಪ್ಷನಲ್ಲು, ಜಸ್ಟ್ ಫ್ಲೇವರಿಗೋಸ್ಕರ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಈಗ ಇದಕ್ಕೆ 3/4 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಈ ರಾಗಿ ಹಿಟ್ಟನ್ನು ನಾನು ಜರಡಿ ಹಿಡಿದು ಸ್ಟ್ರೈನ್ ಮಾಡಿ ಸೋಸಿ ಹಾಕೊತಾ ಇದ್ದೀನಿ. ಒಂದು 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ನೀವು ಕಂಪ್ಲೀಟಾಗಿ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು, ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು, ಸಕ್ಕರೆ ಉಪಯೋಗಿಸಿ ಕೂಡ ಮಾಡ್ಕೋಬೋದು. ಹೆಲ್ದಿಯಾಗಿ ಬೇಕಂದರೆ ಈ ರೀತಿ ರಾಗಿ ಹಿಟ್ಟನ್ನು ಬಳಸಿ ಬೆಲ್ಲದ ಪುಡಿಯನ್ನು ಹಾಕಿ ಮಾಡ್ಕೋಬೋದು. ಸೊ ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೈಯಲ್ಲಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಮಿಕ್ಸ್ ಮಾಡುವಾಗ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಸೊ ಇದೇ ಹಿಟ್ಟಿಗೆ ಬೇಕಿದ್ದಲ್ಲಿ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಕ್ಯಾಶ್ಯೂ, ಆಲ್ಮಂಡ್, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ನಿಮ್ಗೆ ಯಾವುದು, ವಾಲ್ನಟ್, ಈ ರೀತಿ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನೆಲ್ಲನೂ ಸಣ್ಣದಾಗಿ ಹೆಚ್ಚಿ ಈ ರೀತಿ ಹಿಟ್ಟಲ್ಲಿ ಕಲಿಸ್ಕೋಬೋದು. ಯಾವುದೆಲ್ಲ ಇಷ್ಟ ಆಗುತ್ತೆ ಅದೆಲ್ಲ ಡ್ರೈ ಫ್ರೂಟ್ಸನ್ನು ಇದ್ರ ಜೊತೆ ಈ ರೀತಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕಲಿಸ್ಕೋಬಹುದು. ನೋಡಿ ಈ ರೀತಿ ಚೆನ್ನಾಗಿ ಉಂಡೆ ಆಗಬೇಕು. ಈಗ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಕಾಯಿಸಿ ತಣ್ಣಗೆ ಮಾಡಿಟ್ಕೊಂಡಿರೋಂತಹ ಹಾಲನ್ನು ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ಹಿಟ್ಟನ್ನು. ಸೊ ಈ ರೀತಿ ನೋಡಿಕೊಂಡು ಹಾಕೋಬೇಕು. ಹಾಲು ತುಂಬ ತೆಳು ಆಗಿಬಿಟ್ರೆ ಕುಕೀಸ್ ಚೆನ್ನಾಗಿ ಬರೋದಿಲ್ಲ. ಜಸ್ಟ್ ಒಂದು 2 ಸ್ಪೂನ್ ಹಾಕ್ಕೊಂಡ್ರು ಕೂಡ ಸಾಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಹಿಟ್ಟು ಥರ ಮಾಡಿಟ್ಕೊಂಡು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡು ಈ ಥರ ಒಂದು ಪೇಪರಲ್ಲಿ ಹಾಕ್ಕೊಂಡು ಇದನ್ನು ಈ ರೀತಿ ಚೆನ್ನಾಗಿ ಕವರ್ ಮಾಡ್ಕೊಳ್ಳೋಣ. ಗಾಳಿ ಹೋಗದೆ ಇರೋ ರೀತಿ ಈ ರೀತಿ ಕವರ್ ಮಾಡಿಕೊಂಡು ಇದನ್ನು ಫ್ರೀಸರಲ್ಲಿ ಒಂದು 20 ಮಿನಿಟ್ಸ್ ಇದನ್ನು ಸ್ಟೋರ್ ಮಾಡೋಣ. ಓಕೆ, ಈಗ 20 ಮಿನಿಟ್ಸ್ ಫ್ರೀಸರಲ್ಲಿ ಇಟ್ಟು ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ
ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಕುಕೀಸ್ ಶೇಪ್ನ ಕೊಡೋಣ. ನೋಡಿ ಈ ರೀತಿ ರೌಂಡ್ ಶೇಪ್ ಮಾಡಿ ಜಸ್ಟ್ ಒಂದ್ ಪ್ರೆಸ್ ಕೊಟ್ರೆ ಸಾಕಾಗತ್ತೆ. ಈಗ ಇದಕ್ಕೆ ನಮ್ಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ ನ ಆಡ್ ಮಾಡ್ಕೋಬಹುದು. ಬೇಕಿದ್ದಲ್ಲಿ ನೀವು ಹಿಟ್ಟು ಕಲಸುವಾಗ್ಲೇನೆ ಸೇರಿಸ್ಕೋತೀನಿ ಅಂದ್ರೂ ಕೂಡ ನಿಮ್ಗೆ ಯಾವ್ದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಇರುತ್ತೆ ಅದನ್ನ ಆಡ್ ಮಾಡ್ಕೋಬಹುದು. ಈಗ ನಾನಿಲ್ಲಿ ಪಿಸ್ತಾನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೋಡಂಬಿ, ದ್ರಾಕ್ಷಿ ಅಥವಾ ಬಾದಾಮಿ ಈ ತರ ಯಾವುದೇ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನ ಹಾಕೋಬಹುದು. ಇದು ಟೋಟಲಿ ಆಪ್ಷನಲ್, ಬೇಡ ಅಂದ್ರೆ ಹಾಗೆ ಕೂಡ ಪ್ಲೇನ್ ಆಗಿ ಕೂಡ ಮಾಡ್ಕೊಂಡು ತಿನ್ಬೋದು. ನೋಡಿ ಈ ರೀತಿ ಕುಕಿ ಶೇಪ್, ನಿಮ್ಗೆ ಯಾವ್ದಾದ್ರು ಶೇಪ್ಸ್ ಅಲ್ಲಿ ಬೇಕಂತಂದ್ರೆ ಅದನ್ನು ಕೂಡ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಈ ರೀತಿ ಪ್ಲೇನ್ಗೆ ಡ್ರೈ ಫ್ರೂಟ್ಸ್ ಅನ್ನ ಸ್ಟಿಕ್ ಮಾಡ್ಕೋಬಹುದು. ಓಕೆ, ಈಗ ಕುಕೀಸ್ಗಳನ್ನ ಈ ಏರ್ ಫ್ರೈಯರ್ ಅಲ್ಲಿ ಬಟರ್ ಪೇಪರ್ನ ಹಾಕಿ ಒಂದ್ ಸ್ವಲ್ಪ ಬಟರ್ ಅಥವಾ ಆಯಿಲ್ ನ ಸ್ಪ್ರೆಡ್ ಮಾಡಿ ಈಗ ಕುಕೀಸ್ ಅನ್ನ ಒಂದೊಂದನ್ನೇ ಪ್ಲೇಸ್ ಮಾಡೋಣ. ನೋಡಿ ಈ ರೀತಿ ಒಂದೊಂದನ್ನೇ ನೀಟಾಗಿ ಸ್ವಲ್ಪ ಡಿಸ್ಟೆನ್ಸ್ ನ ಬಿಟ್ಟು ಜೋಡಿಸ್ಕೋಬೇಕಾಗತ್ತೆ. ಯಾಕೆಂದ್ರೆ ಅದು ಬೇಕಾಗುವಾಗ ಸ್ವಲ್ಪ ಉಬ್ಬೋದ್ರಿಂದ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಪ್ ಅನ್ನ ಕೊಟ್ಟು ಈ ರೀತಿ ಜೋಡಿಸ್ಕೊಳ್ಳೋಣ. ಈಗ ಇದನ್ನ ಏರ್ ಫ್ರೈಯರ್ ಅಲ್ಲಿ ಇಡೋಣ. ಓಕೆ, ಈಗ ಏರ್ ಫ್ರೈಯರ್ ಅಲ್ಲಿ ಫಿಟ್ ಮಾಡೋಣ. ಓಕೆ, ಈಗ ಇದನ್ನ ಆನ್ ಮಾಡಿ 185 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಈ ಕೇಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕಪ್ ಕೇಕು. ಸೊ ಕಪ್ ಕೇಕ್ನ ಸೆಲೆಕ್ಟ್ ಮಾಡಿ ಇಲ್ಲಿ 185 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 20 ಮಿನಿಟ್ಸ್ ಇದನ್ನ ಬೇಕಾಗೋದಕ್ಕೆ ಬಿಡೋಣ. ಓಕೆ, ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ರಾಗಿ ಕುಕೀಸ್ ಮನೆಯಲ್ಲೇ ರೆಡಿ ಆಯ್ತು ಅಂತ. ನಿಮ್ಮ ಮಕ್ಳಿಗೆ ಕೊಡ್ತಾ ಇದ್ರೆ ಫಟಾಫಟ್ ಅಂತ ತಿಂದು ಮುಗಿಸ್ತಾನೆ ಇರ್ತಾರೆ. ಅಷ್ಟು ಸಖತ್ತಾಗಿ ಕುಕೀಸ್ ರೆಡಿ ಆಗಿದೆ, ಹಾಗೆ ತುಂಬಾನೇ ಕ್ರಿಸ್ಪಿಯಾಗೂ ಬಂದಿದೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನೀವು ಕುಕೀಸ್ನ ಥಿಕ್ನೆಸ್ ಮೇಲೆ ಬೇಗ ಬೇಕಾಗೋದು ಡಿಪೆಂಡ್ ಆಗುತ್ತೆ. ನೀವು ಒಂದು ಸ್ಟಿಕ್ ಅಥವಾ ಚಾಕುನಲ್ಲಿ ಈ ರೀತಿ ಚುಚ್ಚಿದಾಗ ಒಂದು ಚೂರು ಅಂಟ್ಕೋಬಾರ್ದು, ಆಗ ಕುಕೀಸ್ ರೆಡಿ ಆಗಿದೆ ಅಂತ. ಸೊ ಥಿಕ್ನೆಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ಅದು ಬೆಂದಿಲ್ಲ ಅಂದ್ರೆ ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳಿ, ಅವಾಗ ಕುಕೀಸು ಸೂಪರ್ ಆಗಿ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.